Hello students. In the last class I had been explained about the classification of fungi where the fungi are broadly classified into two groups based on the presence and absence of sexual reproduction. They are the perfect and imperfect fungi. The perfect fungi are those which were reproducing sexually, and those which were not reproducing sexually, they have been grouped as an imperfect fungi. These perfect fungi had been classified into three groups based on the type of sexual spores that were producing. They are zygomycetes, ascomycetes and basidiomycetes. Imperfect fungus ನಲ್ಲಿ ಕೇವಲ ಒಂದೇ ಒಂದು ಗ್ರೂಪ್ ಇದೆ. ಅದಾವುದು ಅಂತಂದರೆ ಡಿಟಾರಮೈಸಿಟ್ಸ್ ಅಲ್ಲಿ ನಾವು ಸೆಕ್ಷುವಲ್ ರೀಪ್ರೊಡಕ್ಷನ್ ಅನ್ನು ನೋಡೋದಿಲ್ಲ. ಈ ಕ್ಲಾಸಲ್ಲಿ ನಾನು ನಿಮಗೆ ಆಸ್ಕೊಮೈಸಿಡ್ಸ್ನ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ. ಯಾಕೆಂದರೆ ಪ್ರೀವಿಯಸ್ ಕ್ಲಾಸಲ್ಲಿ ಫೈಕೋ ಅಥವಾ ಝೈಗೋಮೈಸಿಡ್ಸಿನ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸನ್ನು ಸಂಪೂರ್ಣವಾಗಿ ತಿಳಿಸಾಗಿದೆ. ಈ ಕ್ಲಾಸಲ್ಲಿ we can discuss about the ascomycetes which are commonly called as sac fungi. Ascomycetes are also commonly called as sac fungi. These ascomycetes ನಾವು ಕಾಮನ್ ಆಗಿ ಸ್ಯಾಕ್ ಫಂಜೈ ಅಂತ ಕರಿತೀವಲ್ಲ, ಈ ಫಂಗಸ್ಗಳು ಮೋಸ್ಟ್ ಆಫ್ ದೆಮ್ ಆರ್ ಮಲ್ಟಿಸೆಲ್ಯುಲಾರ್, ವೆರಿ ರೇರ್ಲಿ ಯೂನಿಸೆಲ್ಯುಲಾರ್. ಮಲ್ಟಿಸೆಲ್ಯುಲಾರ್ಗೆ ಎಕ್ಸಾಂಪಲ್ ಯಾವುದು ಕೊಡಬಹುದು ಅಂತಂದರೆ ಪೆನ್ಸಿಲಿಯಂ ನೋಟಾಟಮ್ ಮಲ್ಟಿಸೆಲ್ಯುಲಾರ್ ಆಸ್ಕೊಮೈಸಿಟ್ಸ್ಗೆ ನಾವು ನಿಮ್ಮ ಸಿಲೆಬಸಲ್ಲಿ ಕೊಟ್ಟಿರುವಂಥ ಉದಾಹರಣೆಯಾದರೆ, ಯೂನಿಸೆಲ್ಯುಲಾರ್ಗೆ ಸೆಕ್ಯಾರೊಮೈಸಿಟ್ಸ್ ಅಥವಾ ಈಸ್ಟ್ ಈಸ್ ಅನ್ ಎಕ್ಸಾಂಪಲ್. ಸೊ ದ ಆಸ್ಕೊಮೈಸಿಟ್ಸ್ majority of them are multicellular and very rarely we see the unicellular organisms. ಪ್ರಮುಖವಾಗಿ ಈ ಒಂದು ಆಸ್ಕೊಮೈಸಿಟ್ಸ್ಗಳು ಮೆಜಾರಿಟಿ ದೇ ಆರ್ ಪ್ಯಾರಾಸೈಟ್ಸ್, ಸಮ್ ಆರ್ ಸ್ಯಾಪ್ರೋಫೈಟ್ಸ್ and some are ಕಾಪ್ರೋಫಿಲಿಸ್. ಪ್ಯಾರಾಸೈಟ್ಸ್ ಯಾವುದು ಅಂತ ಗೊತ್ತಿದೆ, ಸ್ಯಾಪ್ರೋಫೈಟ್ಸ್ ಯಾವುದು ಅಂತಲೂ ಗೊತ್ತಿದೆ. ಈ ಆಸ್ಕೊಮೈಸಿಟ್ಸಿನ ಫಂಗಸ್ಗಳು ಮೆಜಾರಿಟಿ ಪ್ಯಾರಾಸೈಟ್ಸ್ಗಳಾಗಿದ್ದಾವೆ. ಪ್ಯಾರಾಸೈಟ್ಸ್ ಜೊತೆಗೆ ಸ್ಯಾಪ್ರೋಫೈಟಿಕ್ಕೂ ಇದ್ದಾವೆ. ಇನ್ ಅಡಿಷನ್ ಟು ದ್ಯಾಟ್ ಕಾಪ್ರೋಫಿಲಿಸ್ ನೋಡ್ತವೆ. ಯಾವುದನ್ನು ಪ್ಯಾರಾಸೈಟ್ಸ್ ನಿಮಗೆ ಗೊತ್ತಿದೆ? Those organisms which draw the nutrition from the other living cell, ಅದನ್ನು ಪ್ಯಾರಾಸೈಟ್ಸ್ ಅಂತ ಕರೀತಾ ಹೋಗ್ತವೆ. ಪ್ಯಾರಾಸೈಟ್ಸ್ ವಿಲ್ ಆಲ್ವೇಸ್ ಕಾಸಸ್ ಡಿಸೀಸ್. ಆದ್ದರಿಂದ ನಮ್ಮ ಆಸ್ಕೊಮೈಸಿಸ್ನಲ್ಲಿ ಬರುವಂಥ ಫಂಗಸ್ಗಳು ಕಾಯಿಲೆ ಬರೆಸೋದ್ರಲ್ಲಿ ಡೌಟೇ ಇಲ್ಲ. ಅದಾದಮೇಲೆ ಸಮ್ ಆರ್ ಸ್ಯಾಪ್ರೋಫೈಟ್ಸ್. ಸ್ಯಾಪ್ರೋಫೈಟ್ಸ್ ಅಂದ್ರೇನು? ದೋಸ್ ವಿಚ್ ಡ್ರಾ ದ ನ್ಯೂಟ್ರಿಷನ್ ಫ್ರಮ್ ಡೆಡ್ ಆ್ಯಂಡ್ ಡಿಕೇಯಿಂಗ್ ಸಬ್ಸ್ಟೆನ್ಸ್, ಇದು ಗೊತ್ತಿದೆ. And some are coprophilous. Coprophilous ಅಂತಂದರೆ those which grow on decaying dung. ಕೊಳಿತಾ ಇರುವಂತಹ ತೊಪ್ಪೆ ಏನಿದೆಯೋ, ಹಸುವಿನ ತೊಪ್ಪೆ ಏನಿದೆಯೋ ಅದರ ಮೇಲೆ ಬೆಳೆಯುವಂಥದ್ದನ್ನು ನಾವು ಕಾಪ್ರೋಫಿಲ್ಲಸ್ ಅಂತ ಕರೀತಾ ಹೋಗ್ತವೆ. ನಮ್ಮ ಆಸ್ಕೊಮೈಸಿಟ್ಸ್ಗಳು ಕೆಲವು ಪ್ಯಾರಾಸೈಟ್ಸ್ ಆಗಿದ್ದಾವೆ, ಇನ್ನು ಕೆಲವು ಸ್ಯಾಪ್ರೋಫೈಟ್ಸ್ ಆಗಿದ್ದಾವೆ, ಇನ್ನು ಕೆಲವು ಕಾಪ್ರೋಫಿಲಿಸ್ ಆಗಿದ್ದಾವೆ ದಟ್ ಗ್ರೋ ಆನ್ ಡಂಕ್. ಆಮೇಲೆ ದ ಮೈಸೀಲಿಯಾ, ದ ಪ್ಲಾಂಟ್ ಬಾಡಿ ಆಫ್ ದ ಫಂಗಸ್ ಯಾವುದು ಅಂತ ಗೊತ್ತಿದೆ. ಮೈಸೀಲಿಯಾ ಏನಿದೆಯೋ, ದ ಮೈಸೀಲಿಯಾ ಕಂಟೈನ್ಸ್ ಹೈಫೆ. ದ ಹೈಫೆ ಆರ್ ಹೈಲಿ ಬ್ರಾಂಚ್ಡ್, ಮೇಡ್ ಅಪ್ ಆಫ್ ಸೆಪ್ಟೇಟ್. ಹೈಫೆ ಆ್ಯಂಡ್ ಸೆಪ್ಟಾ ಆರ್ ಪೋರಸ್. ನೋಡಿ, ಇಲ್ಲಿ ನೋಡೋದೆಲ್ಲ ಸೆಪ್ಟೇಟ್ ಐಫೇಸ್ಗಳನ್ನು ನೋಡ್ತಾ ಹೋಗ್ತವೆ. ಆ ಸೆಪ್ಟೇಟ್ಸ್ನಲ್ಲಿ ಸಣ್ಣ ಸಣ್ಣ ರಂಧ್ರಗಳು ಇರೋದ್ರಿಂದ, ಆ ಸೆಪ್ಟಾದಲ್ಲಿ ರಂಧ್ರಗಳು ಇರೋದ್ರಿಂದ ಅಂಥದನ್ನು ಪೋರಸ್ ಸೆಪ್ಟಾ ಅಂತ ಕರಿತಾ ಹೋಗ್ತವೆ. ನಮ್ಮ ಈ ಆಸ್ಕೊಮೈಸಿಟ್ಸಲ್ಲಿ ನಾವೇನು ನೋಡ್ತಿದ್ದೇವೆ ಅಂತಂದರೆ, ದ ಮೈಸೀಲಿಯಂ ಈಸ್ ಮೇಡ್ ಅಪ್ ಆಫ್ ಸೆಪ್ಟೇಟ್ ಪೋರಸ್ ಹೈಫೇಸ್ಗಳನ್ನು ನಾವು ನೋಡ್ತಾ ಹೋಗ್ತವೆ. ದೀಸ್ ಹೈಫೇಸ್ ಹ್ಯಾಸ್ ಬಿನ್ ಕಂಪ್ಲೀಟ್ಲಿ ಟ್ವೈನ್ ಟು ಮೇಕ್ ಆ್ಯನ್ ಪ್ಲಾಂಟ್ ಬಾಡಿ ವಿಚ್ ಇಸ್ ಕಾಲ್ಡ್ ಆಸ್ ಮೈಸೀಲಿಯಂ. ಆಮೇಲೆ these ascomycetes
reproduce vegetatively by fragmentation, right? By fission and by budding. ಫ್ರಾಗ್ಮೆಂಟೇಷನ್ ಅಂತಂದ್ರೆ ಏನು ಅಂತ ಗೊತ್ತಿದೆ. ಮೈಸೀಲಿಯಾದಲ್ಲಿ ಇರುವಂಥ ಈ ಸೆಪ್ಟೇಟಸ್ಗಳೇನಾದ್ರೂ ಪೀಸ್ ಆಯಿತು ಅಂತಂದರೆ ಚಿಕ್ಕ ಚಿಕ್ಕ ಫ್ರ್ಯಾಗ್ಮೆಂಟ್ಸ್ಗಳಾಗ್ತವೆ. ಆ ಫ್ರ್ಯಾಗ್ಮೆಂಟ್ಸ್ಗಳಿಗೆ ಏನು ಸಾಮರ್ಥ್ಯ ಇರ್ತದೆ ಅಂತಂದರೆ ದೇ ಹ್ಯಾವ್ ಗಾಟ್ ದ ಕೆಪಾಸಿಟಿ ಆಫ್ ಪ್ರೊಡ್ಯೂಸಿಂಗ್ ಎ ನ್ಯೂ ಮೈಸೀಲಿಯಂ. ವೆಜಿಟೇಟಿವ್ ರೀಪ್ರೊಡಕ್ಷನ್ನಲ್ಲಿ ಅತ್ಯಂತ ಪ್ರಮುಖವಾದಂತಹ ಒಂದು ಮೆಥಡ್ ಇದು. ನಮ್ಮ ಈ ಆಸ್ಕೋಮೈಸಿಡ್ಸಲ್ಲಿ ಯೂನಿಸೆಲ್ಯುಲಾರ್ ಆರ್ಗ್ಯಾನಿಸಮ್, ದಟ್ ಯೂನಿಸೆಲ್ಯುಲಾರ್ ಫಂಗಸ್ ಅನ್ನು ನೋಡ್ತಿದ್ದಾವೆ. ಎಕ್ಸಾಂಪಲ್ ನಾವು ಆಗಲೇ ಈಸ್ಟ್ ಅಂತ ನಾನು ಹೇಳಿದ್ದೇನೆ. ಯೂನಿಸೆಲ್ಯುಲಾರ್ ಯುಕ್ಯಾರಿಯಾಟಿಕ್ ಆರ್ಗ್ಯಾನಿಸಮ್ಸ್ಗಳನ್ನು ನಾವು ಆಸ್ಕೋಮೈಸಿಡ್ಸಲ್ಲಿ ನೋಡ್ತಿದ್ದೇವೆ ಅಂತ ಹೇಳಿದ್ನಲ್ಲ. ಆ ಯೂನಿಸೆಲ್ಯುಲಾರ್ ಫಂಗಸ್ ಲೈಕ್ ಈಸ್ಟಲ್ಲಿ ವಿ ಸಿ another two methods of vegetative reproduction. ಅದು ಯಾವುದು ಅಂತಂದರೆ ಒನ್ ಈಸ್ ಬೈನರಿ ಫಿಷನ್ ಮತ್ತು ಇನ್ನೊಂದು ಬಡ್ಡಿಂಗ್. ಯಾವುದನ್ನು ಬೈನರಿ ಫಿಷನ್ ಅಂತ ಕರೀತೇವೆ ಅಂತಂದರೆ ನಾನು ಬ್ಯಾಕ್ಟೀರಿಯಾ ಹೇಳಬೇಕಾದ್ರೂ ಈ ವಿಚಾರ ಹೇಳಿದ್ದೇನೆ. ಒಂದು ಮದರ್ ಸೆಲ್ಲು where a mother cell undergoes mitotic cell division to give two daughter cells. A fission is a method of cell division only, that way a mitotic cell division. A mother cell mitotically divides to produce two daughter cell. So ಇದು fission ಆದರೆ budding ಯಾವುದಪ್ಪ ಅಂತಂದರೆ it is a method of vegetative reproduction where an unequal division of a cell leads to the formation of an extra growth on the surface of an parental cell, which is called as bud. Unequal division ಇಂದ ಆ ಒಂದು ಸೆಲ್ಲಿನ ಹೊರಭಾಗದಲ್ಲಿ ಒಂದು ಚಿಕ್ಕದಾದಂತಹ ಒಂದು ಸೆಲ್ಲು ಉದ್ಭವ ಆಗುತ್ತೆ. ಆ ಚಿಕ್ಕ ಸೆಲ್ಲನ್ನು ಅನ್ಈಕ್ವಲ್ ಸೆಲ್ ಡಿವಿಷನಿಂದ ಮೂಡಿದಂಥ ಆ ಸೆಲ್ಲನ್ನು ಬಡ್ ಅಂತ ಕರೀತೇವೆ. ದ ಪ್ರೋಸೆಸ್ ಆಫ್ ಫಾರ್ಮೇಷನ್ ಆಫ್ ಬಡ್ ಇಸ್ ಕಾಲ್ಡ್ ಬಡ್ಡಿಂಗ್. ಸೊ ಆ ಬಡ್ಡು ವೆನ್ ಇಟ್ ಸಪರೇಟ್ಸ್ ಫ್ರಮ್ ದ ಮದರ್ ಸೆಲ್ ಇಟ್ ಲೀಡ್ಸ್ ಅನ್ ಇಂಡಿಪೆಂಡೆಂಟ್ ಲೈಫ್, ರೈಟ್? ಸೊ ಈ ರೀತಿಯಾಗಿ ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ಗಳಾದಂಥ ಅಥವಾ ಯೂನಿಸೆಲ್ಯುಲರ್ ಫಂಗಸ್ಗಳಾದಂಥ ಇಷ್ಟು ಏಸೆಕ್ಶುವಲ್ ಆಗಿ ಅಥವಾ ವೆಜಿಟೇಟಿವ್ಲಿ ಈ ಥರ ರಿಪ್ರೊಡ್ಯೂಸ್ ಮಾಡ್ತೇವೆ. ಅಂದರೆ ಈ ಆಸ್ಕೋಮೈಸಿಡ್ಸ್ಗಳಲ್ಲಿ ಬರುವಂತಹ ಆರ್ಗ್ಯಾನಿಸಮ್ಸ್ಗಳು ವೆಜಿಟೇಟಿವ್ಲಿ ದೇ ರಿಪ್ರೊಡ್ಯೂಸ್ ಬೈ 3 ಮೆಥಡ್ಸ್. ಅದ್ಯಾವುದು ಅಂತಂದರೆ ಒಂದು ಫ್ರ್ಯಾಗ್ಮೆಂಟೇಷನ್, ಎರಡನೇದು ಬಡ್ಡಿಂಗ್, ಮೂರನೇದು ಬೈ ಬೈನರಿ ಫಿಷನ್. These ascomycetes reproduce asexually by the spore formation, by producing the spores. ಯಾವ ಥರದ ಸ್ಪೋರ್ಸು ನಿಮ್ಗಾಗಲೇ ಗೊತ್ತಿದೆ, ನಾನು ಪದೇ ಪದೇ ಹೇಳ್ತಾ ಬಂದಿದ್ದೇನೆ. asexual spores are also called as mytospores because they are born by undergoing mitotic cell division ಅಂತ. ಸೊ ಈ ಒಂದು ಆಸ್ಕೋಮೈಸಿಡ್ಸ್ಗಳಲ್ಲಿ ನಾವು ಏಸೆಕ್ಷುವಲ್ ಸ್ಪೋರ್ ಆಗಿ ಯಾವುದನ್ನು ನೋಡ್ತೇವೆ ಅಂತಂದರೆ ಕೊನಿಡಿಯಾವನ್ನು ನೋಡ್ತೇವೆ. ಆ ಕೊನಿಡಿಯಾ ಅನ್ನುವಂಥದ್ದು ಏಸೆಕ್ಷುವಲ್ ಸ್ಪೋರ್ಸ್. ಇಲ್ಲಿ ನೋಡಿ, ದ ಏಸೆಕ್ಷುವಲ್ ಸ್ಪೋರ್ಸ್ ಆರ್ ಕೊನಿಡಿಯಾ ವಿಚ್ ಆರ್ ಎಕ್ಸೋಜಿನಸ್ಲಿ ಬಾಂಡ್ ಆನ್ ದ ಸ್ಪೆಷಲೈಸ್ಡ್ ಮೈಸೀಲಿಯಾ ಕಾಲ್ಡ್ ಕೊನಿಡಿಯೋಪೋರ್. ಇಲ್ಲಿ ಈ ಚಿತ್ರವನ್ನು ನೀವು ಗಮನಿಸೋದೇ ಆದರೆ ನಾವು ನೋಡಿ, ಇಲ್ಲಿ ಸೆಪ್ಟೇಟ್ ಐಫೆಗಳು ಈ ರೀತಿಯಾಗಿ ಹೆಣ್ಕೊಂಡಿರುತ್ತವೆ. ಈ ಸೆಪ್ಟೇಟ್ ಐಫೆಗಳಿಂದ ಫೇವರಬಲ್ ಎನ್ವೈರನ್ಮೆಂಟಲ್ ಕಂಡೀಷನ್ನಲ್ಲಿ ಪ್ರೊಡ್ಯೂಸಸ್ ಆನ್ ವರ್ಟಿಕಲ್ ಬ್ರಾಂಚ್. ಆ ವರ್ಟಿಕಲ್ ಬ್ರಾಂಚ್ ಏನಿದೆಯೋ ಆ ವರ್ಟಿಕಲ್ ಬ್ರಾಂಚುವೇ ಸೆಪ್ಟೇಟ್ ಐಫೆ ಥರವೇ ಇರುವಂಥದ್ದಾಗ್ತದೆ. ಆ ಒಂದು ವರ್ಟಿಕಲ್ ಬ್ರಾಂಚಿನ ಟರ್ಮಿನಲ್ ಟಿಪ್ನಲ್ಲಿ ಇದೆಯಲ್ಲ ಆ ಸೆಲ್ಲು, it undergoes rapid mitotic cell division to produce a series of unicellular uninucleated thin walled cells which are called as conidia. ಆ ಕೊನಿಡಿಯಾ ಯಾವ ಸ್ಟಾಕ್ನಲ್ಲಿ ಬಿಡುತ್ತೋ
ಆ ಒಂದು ಸ್ಟಾಕನ್ನು ನಾವೇನಂತ ಕರಿತೇವೆ ಅಂತಂದರೆ ಕೊನಿಡಿಯೋಪೋರ್ ಅಂತ ಕರಿತೇವೆ. ಆ ಒಂದು ಹೈಫೆಯಿಂದ ಬಂದಂಥ ವರ್ಟಿಕಲ್ ಬ್ರ್ಯಾಂಚನ್ನು ಕೊನಿಡಿಯೋಪೋರ್ ಅಂತ ಕರಿತೇವೆ. ಆ ಕೊನಿಡಿಯೋಪೋರ್ನ ಟರ್ಮಿನಲ್ ಸೆಲ್ಲು ರ್ಯಾಪಿಡ್ ಆಗಿ ಮೈಟಾಟಿಕ್ ಸೆಲ್ ಡಿವಿಷನ್ಗೆ ಒಳಪಟ್ಟು ಕೊನಿಡಿಯಾಸ್ಗಳನ್ನು ಕೊಡ್ತಾ ಬರ್ತವೆ. ಆ ಕೊನಿಡಿಯಾಗಳು ಕೊನಿಡಿಯೋಪೋರ್ ಮೇಲೆ ಯಾವ ರೀತಿಯಾಗಿ ಅರೇಂಜ್ ಆಗಿರ್ತವೆ ಅಂತಂದರೆ ದೇ ಹ್ಯಾವ್ ಬೀನ್ ಅರೇಂಜ್ಡ್ ಇನ್ ಅನ್ ಬೇಸಿಪಿಟಲ್ ಸಕ್ಸೆಷನ್, ಇನ್ ಅನ್ ಬೇಸಿಪಿಟಲ್ ಮ್ಯಾನರ್ ವೇರ್ ದ ಓಲ್ಡರ್ ಕೊನಿಡಿಯಾಸ್ ಆರ್ ಅಟ್ ದ ಬೇಸ್ ಆ್ಯಂಡ್ the younger conidia are at the base and the older conidia are at the tip, right? ಇದನ್ನು ಬೇಸಿಪಿಟಲ್ ಸಕ್ಸೆಷನ್ ಅಂತ ಕರಿತಾ ಹೋಗ್ತವೆ. ಕೊನಿಡಿಯೋಪೋರ್ ಮೇಲೆ ನಮ್ಮ ಈ ಕೊನಿಡಿಯಾಸ್ಗಳು ಬೇಸಿಪಿಟಲ್ ಮ್ಯಾನರಲ್ಲಿ ಅರೇಂಜ್ ಆಗಿರ್ತವೆ. ಈ ಒಂದು ಕೊನಿಡಿಯಾಸ್ಗಳು ಡೆವಲಪ್ ಆಗ್ತಾ ಹೋಗ್ತಿದ್ದಂಗೆ ಮೇಲ್ಭಾಗದಲ್ಲಿ ಇದ್ದಂತಹ ಓಲ್ಡರ್ ಕೊನಿಡಿಯಾಸ್ಗಳು ದೇ ಸೆಪರೇಟ್ ಫ್ರಮ್ ದ ಕೊನಿಡಿಯಾ ಚೈನ್ and when it reach the suitable substratum they start germinating to produce a new hyphae, right? So ಇದು ನಮ್ಮ ಆಸ್ಕೋಮೈಸಿಟ್ಸ್ ಯಾವ ರೀತಿಯಾಗಿ ಏಸೆಕ್ಷುವಲ್ ಆಗಿ ರೀಪ್ರೊಡ್ಯೂಸ್ ಮಾಡ್ತವೆ ಅನ್ನಲಿಕ್ಕೆ ಈ ಒಂದು ಕೊನಿಡಿಯಾಗಳೇ ಅತ್ಯಂತ ಪ್ರಮುಖ ಕಾರಣ ಫಾರ್ ಏಸೆಕ್ಷುವಲ್ ರೀಪ್ರೊಡಕ್ಷನ್ ಅನ್ನುವಂಥದ್ದು ಈಗ ನಿಮಗೆ ಕ್ಲಿಯರ್ ಆಯಿತು. ನೆಕ್ಸ್ಟ್, sexual reproduction. The sexual reproduction takes place by the fusion of gametes. ಒಂದು ಬರೀ ಗ್ಯಾಮೆಟ್ಸ್ಗಳ ಫ್ಯೂಷನ್ ಮಾತ್ರ ಆಗಬೇಕಾ ಅಂತಂದ್ರೆ ಇಲ್ಲ. ಗೆಮೆಟಾಂಜಿಯಲ್ ಫ್ಯೂಷನ್ ಅಂತಂದರೆ ಗೆಮೆಟಾಂಜಿಯಾಸ್ ಅಂತ ಯಾವುದನ್ನು ಕರೀತೇವೆ. ಗ್ಯಾಮೆಟ್ಸ್ಗಳನ್ನು ಡೆವಲಪ್ ಮಾಡುವಂತಹ ಆ ಒಂದು ಪ್ರಮುಖವಾದಂಥ ಸೆಲ್ಲನ್ನು ನಾವು ಗೆಮೆಟಾಂಜಿಯಲ್ ಸೆಲ್ ಅಂತ ಕರಿತಾ ಹೋಗ್ತೇವೆ ಇಲ್ಲಿ, ರೈಟ್? ಆ ಗೆಮೆಟಾಂಜಿಯಲ್ ಸೆಲ್ಲಿನ ಫ್ಯೂಷನ್ ನಡೆದರೆ ಅದನ್ನು ಗೆಮೆಟಾಂಜಿಯಲ್ ಫ್ಯೂಷನ್ ಅಂತ ಕರಿತೇವೆ. ಅವರನ್ನ ಗೆಮೆಟಾಂಜಿಯಲ್ ಕಾಂಟ್ಯಾಕ್ಟ್ ಅಂತ. ದೇ ಆರ್ ದ ಮೆಥಡ್ಸ್ ಆಫ್ ಸೆಕ್ಷುವಲ್ ರೀಪ್ರೊಡಕ್ಷನ್. ಮತ್ತಿನ್ನೊಂದು ಸೊಮ್ಯಾಟೋಗಮಿ. ಸೊಮ್ಯಾಟೋಗಮಿ ಅಂತಂದರೆ ಎರಡು ಸೊಮ್ಯಾಟಿಕ್ ಸೆಲ್ಗಳ ಫ್ಯೂಷನ್ ನಡೆಯೋದನ್ನು ಸೊಮ್ಯಾಟೋಗಮಿ ಅಂತ ಕರಿತೇವೆ. ಸೆಕ್ಷುವಲ್ ರೀಪ್ರೊಡಕ್ಷನ್ ಯಾವ್ಯಾವುದರಿಂದ ಆಗ್ಬೋದಪ್ಪ ಅಂದರೆ ಗೆಮೆಟಾಂಜಿಯಲ್ ಫ್ಯೂಷನ್ನಿಂದ ಆಗ್ಬೋದು, ಗೆಮೆಟಾಂಜಿಯಲ್ ಕಾಂಟ್ಯಾಕ್ಟ್ನಿಂದ ಆಗ್ಬೋದು, ಸೊಮ್ಯಾಟೋಗಮಿಯಿಂದನೂ ಆಗ್ಬೋದು. ನಾನು ನಿಮಗೆ ಸೊಮ್ಯಾಟೋಗಮಿಯನ್ನು ಉದಾಹರಣೆಯಾಗಿ ಇಟ್ಕೊಂಡು ನಾನು ನಿಮಗೆ ತಿಳಿಸ್ತಿದ್ದೇನೆ. ನೋಡಿ, ದೀಸ್ ಟು ಆರ್ ಆ್ಯಂಡ್ ಫರ್ಟೈಲ್ ಹೈಫೆ. ಈ ಹೈಫೆ ಏನು ಪಕ್ಕದಲ್ಲಿ ಬೆಳೆದಿದೆಯೋ ಅವುಗಳಲ್ಲಿ ಎರಡು ಸೆಲ್ಲು ಏನು ಆಪೋಸಿಟ್ ಸೈಡ್ನಲ್ಲಿದ್ದವೋ ಅವೆರಡು ಅಟ್ರ್ಯಾಕ್ಟ್ ಆಗ್ತವೆ. ಅವೆರಡು ಅಟ್ರ್ಯಾಕ್ಟ್ ಆಗಿ ಏನು ಮಾಡ್ತವೆ ಅಂತಂದರೆ ದೇ ಪ್ರೊಡ್ಯೂಸಸ್ ಆ್ಯನ್ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್. ಎರಡು ಫಿಂಗರ್ ಲೈಕ್ ಪ್ರೊಜೆಕ್ಷನನ್ನು ಡೆವಲಪ್ ಮಾಡ್ತವೆ. ಆ ರೀತಿ ಫಿಂಗರ್ ಲೈಕ್ ಪ್ರೊಜೆಕ್ಷನ್ನ ಡೆವಲಪ್ ಮಾಡಿ ಎರಡು ಹತ್ತಿರ ಬರ್ತವೆ. ಎರಡು ಹತ್ತಿರ ಬಂದ ಮೇಲೆ ಅವೆರಡು ಮೀಟ್ ಆಗ್ತವೆ. ಮೀಟ್ ಆದ ಮೇಲೆ ಆ ಕಡೆ ಈ ಕಡೆ ನ್ಯೂಕ್ಲಿಯಸ್ನ ಹಿಂಭಾಗದಲ್ಲಿ ಸೆಪ್ಟಾ ಡೆವಲಪ್ ಆಗುತ್ತೆ. ಆ ರೀತಿ ಸೆಪ್ಟಾ ಡೆವಲಪ್ ಆಗಿ ಸೈಟೋಪ್ಲಾಸಮಿಕ್ ಕಂಟೆಂಟನ್ನು ಒಳಗೆ ಸೇರಿಸ್ಕೊಂಡು ಏನಾಗುತ್ತೆ, ಒಂದು ಸೆಲ್ನಲ್ಲಿ ಎರಡು ನ್ಯೂಕ್ಲಿಯಸ್ ಇರುವಂಥದ್ದು. ಆ ಫಸ್ಟ್ ಸ್ಟೆಪ್ ಏನಪ್ಪ ಅಂದರೆ ಪ್ಲಾಸ್ಮೋಗೆಮಿ ಆಗಿದೆ. ದಟ್ ಮೀನ್ಸ್ ದ ಫ್ಯೂಷನ್ ಆಫ್ ಸೈಟೋಪ್ಲಾಸಮ್ ಆಫ್ ದೀಸ್ ಟೂ ಸೆಲ್ಸ್ ಟೇಕ್ಸ್ ಪ್ಲೇಸ್. ಪ್ಲಾಸ್ಮೋಗೆಮಿ ಆದಮೇಲೆ ಸಾಧಾರಣವಾಗಿ ಏನಾಗಬೇಕು, ಕ್ಯಾರಿಯೋಗೆಮಿ ಆಗಬೇಕು. ಆದರೆ ನಮ್ಮ ಆಸ್ಕೋಮೈಸಿಟ್ಸಲ್ಲಿ ಆಫ್ಟರ್ ದ ಫಾರ್ಮೇಷನ್ ಆಫ್ ಕ್ಯಾರಿಯೋಗೆಮಿ ಪ್ಲಾಸ್ಮೋಗೆಮಿ ಈಸ್ ಡಿಲೇಯ್ಡ್. ಅಂದರೆ ಸೈಟೋಪ್ಲಾಸ್ಮಿಕ್ ಫ್ಯೂಷನ್ ಆದಮೇಲೆ ನ್ಯೂಕ್ಲಿಯರ್ ಫ್ಯೂಷನ್ ಆಗಬೇಕು, ಅದಾದಮೇಲೆ ಮಿಯೋಸಿಸ್ ಆಗಬೇಕು. ಆಗ ಮಾತ್ರ ಹೆಪ್ಲಾಂಟಿಕ್ ಲೈಫ್ ಸೈಕಲ್ ಮೇಂಟೈನ್ ಆಗುತ್ತೆ. ಇದು ನಿಮಗೆ ಗೊತ್ತಿರುವಂಥ ವಿಚಾರ. ಇಲ್ಲಿ ಪ್ಲಾಸ್ಮೋಗೆಮಿ ಆದಮೇಲೆ ಕ್ಯಾರಿಯೋಗೆಮಿ ಆಗೋಲ್ಲ. ಆ ಡೈಕ್ಯಾರಿಯಾಟಿಕ್ ಸೆಲ್ ಏನಾಯಿತು, ದಿಸ್ ಅ ಡೈಕ್ಯಾರಿಯಾಟಿಕ್ ಸೆಲ್ ಅಂದರೆ ಯಾವುದು, ಒಂದು ಸೆಲ್ನಲ್ಲಿ ಎರಡು ನ್ಯೂಕ್ಲಿಯಸ್ ಇದ್ದರೆ ಅಂಥದನ್ನು ಡೈಕ್ಯಾರಿಯಾಟಿಕ್ ಸೆಲ್ ಅಂತ ಕರಿತೇವೆ. ಈ ಡೈಕ್ಯಾರಿಯಾಟಿಕ್ ಸ್ಟೇಜ್ನಲ್ಲಿರುವಂಥ ಈ ಸೆಲ್ಲೇ ಮೈಟಾಟಿಕ್ ಸೆಲ್ ಡಿವಿಷನ್ನಿಂದ ಏನಾಗ್ತದೆ, ಒಂದು ಹೈಫೇನ ಒಂದಲ್ಲ ಹಲವು ಹೈಫೇಸ್ಗಳನ್ನು ಕೊಡ್ತಾ ಬರ್ತದೆ. ದಟ್ ಫೇಸ್ ಈಸ್ ಕಾಲ್ಡ್ ಆಸ್ ಡೈಕ್ಯಾರಿಯಾಟಿಕ್ ಫೇಸ್. ದಟ್ ಹೈಫೆ ಈಸ್ ಕಾಲ್ಡ್ ಆಸ್ ಡೈಕ್ಯಾರಿಯಾಟಿಕ್ ಹೈಫೆ. ಈ ರೀತಿ ಪ್ರತಿ ಸೆಲ್ನಲ್ಲೂ ಎರಡೆರಡು ನ್ಯೂಕ್ಲಿಯಸ್ ಇರೋದನ್ನು ನಾವು ನೋಡ್ತೇವೆ.
ನಮ್ಮ ಆಸ್ಕೋಮೈಸಿಟ್ಸಲ್ಲಿ ಯೂನಿನ್ಯೂಕ್ಲಿಯೇಟೆಡ್ ಐಫೆ ಜೊತೆಗೆ ಕೆಲವು ಸಂದರ್ಭದಲ್ಲಿ ಕೆಲವು ಹಂತದಲ್ಲಿ ನಾವು ಎರಡೆರಡು ನ್ಯೂಕ್ಲಿಯಸನ್ನು ನೋಡ್ತಾ ಬರ್ತೇವೆ. ದಟ್ ಫೇಸ್ ಈಸ್ ಕಾಲ್ಡ್ ಆಸ್ ಡೈಕ್ಯಾರಿಯಾಟಿಕ್ ಫೇಸ್. ದ ಡೈಕ್ಯಾರಿಯಾಟಿಕ್ ಫೇಸ್ ಈಸ್ ಸೀನ್ ಇನ್ ಆಸ್ಕೋಮೈಸಿಟ್ಸ್. ತುಂಬ ಇಂಪಾರ್ಟೆಂಟು, ಇದು ಮರಿಬೇಡಿ. ಈಗ ನಿಮಗೇನು ಹೇಳ್ತಿದ್ದಾನೆ ಗೊತ್ತೇನೋ? ಸೆಕ್ಷುವಲ್ ರೀಪ್ರೊಡಕ್ಷನ್ ಬಗ್ಗೆ ಮಾತಾಡ್ತಿದ್ದಾನೆ. ಸೆಕ್ಷುವಲ್ ರೀಪ್ರೊಡಕ್ಷನ್ ಇನ್ ಆಸ್ಕೋಮೈಸಿಟ್ಸ್ ಬಗ್ಗೆ ಮಾತಾಡ್ತಿದ್ದಾನೆ. ಯಾವ್ಯಾವ ರೀತಿಯಾಗಿ ಆಗುತ್ತೆ ಅಂತಂದರೆ ಗೆಮೆಟಾಂಜಿಯಲ್ ಕಾಂಟ್ಯಾಕ್ಟ್, ಗೆಮೆಟಾಂಜಿಯಲ್ ಫ್ಯೂಷನ್ ಮತ್ತು ಸೊಮ್ಯಾಟಗಮಿ. ಯಾವುದನ್ನು ಸೊಮ್ಯಾಟಗಮಿ ಅಂತ ಕರೀತೇವೆ ಅಂತಂದರೆ ಎರಡು ಸೊಮ್ಯಾಟಿಕ್ ಸೆಲ್ಗಳ ಫ್ಯೂಷನ್ ಆಗುವಿಕೆಯನ್ನು ಸೊಮ್ಯಾಟೋಗಮಿ ಅಂತ ಕರೀತೇವೆ. ಇಲ್ಲಿ ನಾನು ಎರಡು ಸೊಮ್ಯಾಟಿಕ್ ಸೆಲ್ಗಳನ್ನು ಸೇರಿಸಿ ಒಂದು ಸೆಲ್ ಮಾಡಿದ್ದೇನೆ, ಇದನ್ನೇ ಸೊಮ್ಯಾಟೋಗಮಿ ಅಂತ ಕರಿತಿದ್ದೇವೆ. ಆ ಸೊಮ್ಯಾಟೋಗಮಿಯಲ್ಲಿ ಮೊದಲು ಪ್ಲಾಸ್ಮೋಗಮಿ ಆಯಿತು, ಇನ್ನೂ ಕ್ಯಾರಿಯೋಗಮಿ ಆಗಿಲ್ಲ. ಆದ್ದರಿಂದ ಆ ಸೆಲ್ನಲ್ಲಿ ಎರಡು ನ್ಯೂಕ್ಲಿಯಸ್ ಇದೆ. ಆ ಎರಡು ನ್ಯೂಕ್ಲಿಯಸ್ ಇರುವಂಥ ಆ ಸೆಲ್ಲನ್ನು ಡೈಕ್ಯಾರಿಯಾಟಿಕ್ ಸೆಲ್ ಅಂತ ನಮಗಾಗಲೇ ಕರೆದಾಯಿತು. ದಿಸ್ ಡೈಕ್ಯಾರಿಯಾಟಿಕ್ ಸೆಲ್ ಹ್ಯಾಸ್ ಬೀನ್ ಡೆವಲಪ್ಡ್ ಇನ್ ಟು ಡೈಕ್ಯಾರಿಯಾಟಿಕ್ ಮೈಸೀಲಿಯಾ. ದಿಸ್ ಫೇಸ್ ಈಸ್ ಕಾಲ್ಡ್ ಆಸ್ ಡೈಕ್ಯಾರಿಯಾಟಿಕ್ ಫೇಸ್. ರೈಟ್? ಈ ಡೈಕ್ಯಾರಿಯಾಟ್ ಐಫೆಗಳು ಹೆಣಕೊಂಡಿರ್ತವೆ. ಸೊ ಈ ರೀತಿಯಾಗಿ ಡೈಕ್ಯಾರಿಯಾಟಿಕ್ ಐಫೆಗಳು ಏನಿದ್ದಾವೋ ಅವುಗಳಲ್ಲಿ ಈ ಮೊದಲನೆಯ ಟರ್ಮಿನಲ್ ಟಿಪ್ನಲ್ಲಿರುವಂಥ ಈ ಸೆಲ್ಲನ್ನು ನೋಡೋಣ. ಈ ಸೆಲ್ ಏನಾಗುತ್ತೆ? ದ ಟರ್ಮಿನಲ್ ಟಿಪ್ನಲ್ಲಿರುವಂಥದ್ದು, ಆ ಟರ್ಮಿನಲ್ ಟಿಪ್ಪಲ್ಲಿದ್ದಂತಹ ಎರಡು ನ್ಯೂಕ್ಲಿಯಸ್ಗಳು ಏನು ಒಂದು ಸೆಲ್ನಲ್ಲಿ ಎರಡು ನ್ಯೂಕ್ಲಿಯಸ್ ಇತ್ತಲ್ಲ, ಅವುಗಳ ಫ್ಯೂಷನ್ ಆಗುತ್ತೆ. ದಟ್ ಮೀನ್ಸ್ ಇನ್ ದ ಡೈಕ್ಯಾರಿಯಾಟಿಕ್ ಐಫೆ ದ ಟರ್ಮಿನಲ್ ಸೆಲ್ ಅಂಡರ್ಗೋಸ್ ಕ್ಯಾರಿಯೋಗಮಿ to produce a diploid cell. ಅಲ್ವಾ? ಡೈಕ್ಯಾರಿಯಾಟಿಕ್ ಐಫೆ ಅದರಲ್ಲಿದ್ದಂತಹ ತುದಿಭಾಗದ ಸೆಲ್ಲು ಕ್ಯಾರಿಯೋಗಮಿ ಆಯಿತು, ಅಲ್ಲಿಗೆ ಒಂದು ನ್ಯೂಕ್ಲಿಯಸ್ ಆಯಿತು. ಆ ನ್ಯೂಕ್ಲಿಯಸ್ ಏನಾಗಿದೆ? ಆ ನ್ಯೂಕ್ಲಿಯಸ್ಸು ಡಿಪ್ಲಾಯ್ಡ್ ಆಯಿತು. ಸೊ ಈ ಡಿಪ್ಲಾಯ್ಡ್ ಸೆಲ್ ಏನಾಗುತ್ತೆ ಅಂತ ನೋಡೋಣ. ದಿಸ್ ಡಿಪ್ಲಾಯ್ಡ್ ಸೆಲ್ ಅಂಡರ್ಗೋಸ್ ಮಿಯೋಸಿಸ್. ನಿಮಗೆ ಗೊತ್ತದೆ, ನಮ್ಮ ಮೈಕೋಟಾದಲ್ಲಿ ಸೆಕ್ಷುವಲ್ ರೀಪ್ರೊಡಕ್ಷನ್ನ ಹಂತಗಳೇ ಮೂರು. ಪ್ಲಾಸ್ಮೋಗಮಿ ಆದಮೇಲೆ ಕ್ಯಾರಿಯೋಗಮಿ ಆದಮೇಲೆ ಮಿಯೋಸಿಸ್ ಆಗಲೇಬೇಕು ಅಂತ. ಸೊ ಇಲ್ಲಿ ಪ್ಲಾಸ್ಮೋಗಮಿ ಆಗಿತ್ತು ಮೊದಲೇ, ಇಲ್ಲಿ ಕ್ಯಾರಿಯೋಗಮಿ ಆಗಿದೆ ಈ ಸೆಲ್ನಲ್ಲಿ. ಇಲ್ಲಿ ಕ್ಯಾರಿಯೋಗಮಿ ಆದಮೇಲೆ ಏನಾಗುತ್ತೆ ಅಂತಂದರೆ ಮಿಯೋಸಿಸ್ ಆಗುತ್ತೆ. ಮಿಯೋಸಿಸ್ ಆದಮೇಲೆ ಏನು ಬಂತು? ಮಿಯೋಸಿಸ್ ಆದಮೇಲೆ 4 ಹೆಪ್ಲಾಯ್ಡ್ ಸೆಲ್ಗಳು ಬಂದಿದ್ದಾವೆ. ಹೌದಾ? ಆ 4 ಹೆಪ್ಲಾಯ್ಡ್ ನ್ಯೂಕ್ಲಿಯಸ್ಗಳ ಸುತ್ತ ಮೆಂಬ್ರೇನ್ ಫಾರ್ಮೇಷನ್ನು ಡೆವಲಪ್ ಆಗುತ್ತೆ. ಮೆಂಬ್ರೇನ್ ಫಾರ್ಮೇಷನ್ ಡೆವಲಪ್ ಆಯಿತು. ಸೊ ಅಲ್ಲಿಗೆ 4 ಹೆಪ್ಲಾಯ್ಡ್ ಸೆಲ್ಗಳಾದವು. ಈ 4 ಹೆಪ್ಲಾಯ್ಡ್ ಸೆಲ್ಗಳು ಏನು ಮಾಡ್ತವೆ? ದೀಸ್ 4 ಹೆಪ್ಲಾಯ್ಡ್ ಸೆಲ್ undergoes another ಮೈಟೋಟಿಕ್ ಸೆಲ್ ಡಿವಿಷನ್. ಮೊದಲು ಮಿಯೋಸಿಸ್ ಆಗಿ 4 ಆಗಿತ್ತು, ಈಗ ಆ 4 ಸಹ ಮೈಟೋಟಿಕ್ ಸೆಲ್ ಡಿವಿಷನ್ಗೆ ಒಳಪಟ್ಟು ಏನು ಕೊಟ್ಟಿದೆ ಅಂತಂದರೆ 8 ಹೆಪ್ಲಾಯ್ಡ್ ಸೆಲ್ಲನ್ನು ಕೊಟ್ಟಿದೆ. So those 8 haploid cells are called as ascospores. Right? This sac-like structure is called as asci. Ascospores are endogenously bound inside the sac-like structure called asci. Right? I am talking about the sexual reproduction, how it takes place in ascomycetes. After somatogamy, that means after the fusion of 2 somatic cells, we see a dikaryotic cell. This dikaryotic cell develops into dikaryotic hyphae. At the terminal tip of the dikaryotic hyphae, karyogamy takes place, which leads to a diploid cell. This diploid cell has been undergone meiosis to produce 4 haploid cells.
Those 4 haploid cells has undergone mitotic cell division to produce 8 haploid cells. Those haploid cells, after the development of an wall around themselves, they are called as ascospores. These ascospores has been present inside the sac-like structure of a terminal cell. That sac-like structure is called as asci. Right? So, how many ascospores will be there antandre? There will be an 8 ascospores inside the asci. ಈ ರೀತಿಯಾಗಿ ಡೈಕ್ಯಾರಿಯಾಟಿಕ್ ಹೈಫೆ ಏನಿತ್ತೋ ಅವುಗಳ ಟರ್ಮಿನಲ್ ಸೆಲ್ಗಳು ಆಸೈ ಆಗಿ ಅದರೊಳಗೆ ಸ್ಪೋರ್ಸ್ಗಳನ್ನು ತುಂಬಿಕೊಂಡಿರ್ತವೆ. ಸೊ ಹಲವು ಆಸ್ಕೋಸ್ಪೋರ್ಗಳು ಅಥವಾ ಹಲವು ಆಸೈಗಳು ಅಲಾಂಗ್ ವಿತ್ ದ ವೆಜಿಟೇಟಿವ್ ಹೈಫೆ ಪ್ರೊಡ್ಯೂಸಸ್ ಎ ಫ್ರೂಟಿಂಗ್ ಬಾಡಿ. ಎಲ್ಲ ಹೆಣ್ಕೊಂಡು ಯಾವ್ಯಾವುದು? ಈ ಒಂದು ಡೈಕ್ಯಾರಿಯಾಟಿಕ್ ವೆಜಿಟೇಟಿವ್ ಹೈಫೆ ಮತ್ತು ನಾರ್ಮಲ್ ವೆಜಿಟೇಟಿವ್ ಹೈಫೆ ಜೊತೆಗೆ ಈ ಒಂದು ಆಸೈ ಏನಿದೆಯೋ ಇವೆಲ್ಲ ಹೆಣ್ಕೊಂಡು ಒಂದು ಫ್ರೂಟಿಂಗ್ ಬಾಡಿ ಆಗುತ್ತೆ. ದಟ್ ಫ್ರೂಟಿಂಗ್ ಬಾಡಿ ಈಸ್ ಕಾಲ್ಡ್ ಆಸ್ ಆಸ್ಕೋಕಾರ್ಪ್. ಇವೆಲ್ಲ ಇಲ್ಲೇನೇ ನೋಡ್ತೀವಿ. ಆಸ್ಕೋಕಾರ್ಪ್ ಅನ್ನುವಂಥ ಫ್ರೂಟಿಂಗ್ ಬಾಡಿ ಇಲ್ಲಿ ಏನೆಲ್ಲ ನೋಡ್ತೇವೆ? ಡೈಕ್ಯಾರಿಯಾಟಿಕ್ ಹೈಫೆ ನೋಡ್ತೇವೆ, ವೆಜಿಟೇಟಿವ್ ಹೈಫೆಗಳನ್ನು ನೋಡ್ತೇವೆ. ಆ ವೆಜಿಟೇಟಿವ್ ಹೈಫೇಸ್ಗಳು ಯಾವುದಾಗಿರಬಹುದಪ್ಪ ಅಂತಂದರೆ ಯೂನಿನ್ಯೂಕ್ಲಿಯೇಟೆಡ್ ಆದರೂ ಆಗಿರ್ಬೋದು ಅಥವಾ ಬೈನ್ಯೂಕ್ಲಿಯೇಟೆಡ್ ಹೈಫೆಗಳಾದರೂ ಆಗಿರ್ಬೋದು. ಅವೆಲ್ಲ ವೆಜಿಟೇಟಿವ್ ಹೈಫೇಸ್ಗಳೆಲ್ಲ ಹೆಣಕೊಂಡು ಒಂದು ಫ್ರೂಟಿಂಗ್ ಬಾಡಿ ಆಗಿದೆ. ದಟ್ ಈಸ್ ಆನ್ ಆಸ್ಕೋಕಾರ್ಪ್. After the complete maturation of these ascospores, they break the asci. By rupturing this asci, these ascospores has been liberated by the wind current, and when it reaches the suitable substratum, these ascospores start germinating to produce septate uninucleated hyphae. As hyphae develops into mycelia, ಇದು ಗೊತ್ತಿರುವಂಥ ವಿಚಾರ. ಇದಿಷ್ಟು ಸೆಕ್ಷುವಲ್ ರೀಪ್ರೊಡಕ್ಷನ್ನ ಮಾಹಿತಿ. ಅಲ್ಲಿಗೆ ಈ ಆಸ್ಕೋಮೈಸಿಡ್ಸ್ಗಳು ಸೆಕ್ಷುವಲ್ ಆಗಿ ಹೆಂಗೆ ರೀಪ್ರೊಡ್ಯೂಸ್ ಮಾಡ್ತವೆ, ಸೆಕ್ಷುವಲ್ ಆಗಿ ಹೆಂಗೆ ರೀಪ್ರೊಡ್ಯೂಸ್ ಮಾಡ್ತವೆ, ಆಸ್ಕೋಸ್ಪೋರ್ಸ್ಗಳು ಎಷ್ಟಿರಬೇಕು, ಆಸೈ ಯಾವುದು, ಆಸ್ಕೋಕಾರ್ಪ್ ಯಾವುದು ಅನ್ನೋದು ಕ್ಲಿಯರ್ ಆಯಿತು ಅಂತ ನಾನಾದರೂ ಭಾವಿಸ್ತೇನೆ. ಆಸ್ಕೋಮೈಸಿಡ್ಸ್ಗಳಿಗೆ ಎಕ್ಸಾಂಪಲ್ ಯಾವುದಪ್ಪ ಅಂತಂದರೆ ಆಸ್ಪರ್ಜಿಲ್ಲಸ್ ಫ್ಲೇವಸ್. ಇದು ಸ್ಟೋರೇಜ್ ಮೌಲ್ಡ್ ಅಂತ ಕರಿತೇವೆ. ಕಡಲೆಕಾಯಿಯನ್ನು ನಾವು ತಿನ್ನಬೇಕಾದ್ರೆ ಒಂದೊಂದು ಕಹಿ ಕಾಳು ಸಿಗುತ್ತೆ. ಯಾಕೆ ಆ ಕಾಳು ಕಹಿ ಇದೆ ಅಂತಂದರೆ ಅಲ್ಲಿ ಆಸ್ಪರ್ಜಿಲ್ಲಸ್ ಫ್ಲೇವರ್ಸ್ ಬೆಳೆದಿರೋದ್ರಿಂದ ಆ ಕಾಳಿನಲ್ಲಿ ಒಂದು ಟಾಕ್ಸಿನ್ ಉತ್ಪತ್ತಿ ಆಗಿರುತ್ತೆ. ದಟ್ ಟಾಕ್ಸಿನ್ ಇಸ್ ಕಾಲ್ಡ್ ಆಸ್ ಅಫೆಲಟಾಕ್ಸಿನ್. ಇಟ್ ಈಸ್ ವೆರಿ ಟಾಕ್ಸಿಕ್. ಅಫೆಲಟಾಕ್ಸಿನ್ ಇರೋದ್ರಿಂದ ಕಹಿ ಬರ್ತಾ ಹೋಗುತ್ತೆ. ಯಾವಾಗಲೂ ಅಷ್ಟೇ ಈ ಅಫೆಲಟಾಕ್ಸಿನ್ ಸ್ಟೋರೇಜ್ ಮೌಲ್ಡ್ ಆಗಿದೆ. ಅಂದರೆ ನಾವು ಧಾನ್ಯಗಳನ್ನು ಸ್ಟೋರ್ ಮಾಡಿದಾಗ ಬೆಳೆಯುವಂಥ ಫಂಗಸ್ ಯಾವುದು ಅಂತಂದರೆ ನಮ್ಮ ಈ ಆಸ್ಕೋಮೈಸಿಡ್ಸ್ ಗುಂಪಿಗೆ ಸೇರಿದಂತಹ ಈ ಆಸ್ಪರ್ಜಿಲ್ಲಸ್ ಫ್ಲೇವರ್ಸ್ ಅನ್ನುವಂಥದ್ದು. ಕ್ಲಾವಿಸಿಪ್ಸ್ ಪರ್ಪ್ಯೂರಾ ಅನ್ನುವಂಥದ್ದು ಮತ್ತೊಂದು ಎಕ್ಸಾಂಪಲ್ಲು. ನ್ಯೂರೋಸ್ಪೋರಾ ಅತ್ಯಂತ ಪ್ರಮುಖವಾದಂಥ ಎಕ್ಸಾಂಪಲ್ಲು. ಈ ನ್ಯೂರೋಸ್ಪೋರಾವನ್ನು ನಾವು ಯಾವುದಕ್ಕೆ ಬಳಸ್ತೇವೆ ಅಂತಂದರೆ ದಿಸ್ ನ್ಯೂರೋಸ್ಪೋರಾ ಯೂಸ್ಡ್ ಎಕ್ಸ್ಟೆನ್ಸಿವ್ಲಿ ಇನ್ ಜೆನೆಟಿಕ್ ವರ್ಕ್. ನ್ಯೂರೋಸ್ಪೋರಾ ಇಸ್ ಅನ್ ಐಡಿಯಲ್ ಜೆನೆಟಿಕ್ ಮೆಟೀರಿಯಲ್ ಅಂತಲೇ ಕರೀತೇವೆ. ನ್ಯೂರೋಸ್ಪೋರಾವನ್ನು ನಾವು ಯಾವ ರೀತಿಯಾಗಿ ಪಿ ಪ್ಲಾಂಟನ್ನು ಮಾರ್ಗನ್ ಬಳಸಿದ್ನೋ, ಗ್ರಿಗಾರ್ ಮೆಂಡಲ್ ಬಳಸಿದ್ನೋ, ಯಾವ ರೀತಿಯಾಗಿ ಡ್ರೊಸೋಫಿಲಾ ಮೆನೋಲೋಗ್ಯಾಸ್ಟರನ್ನು TH ಮಾರ್ಗನ್ ಬಳಸಿದ್ನೋ, ಅದೇ ರೀತಿಯಾಗಿ ಬಾಟ್ನಿಸ್ಟ್ಗಳು ಜೆನೆಟಿಕ್ ಎಕ್ಸ್ಪರಿಮೆಂಟ್ಸ್ಗಳನ್ನು ಮಾಡಲಿಕ್ಕೆ ಬಳಸುವಂಥದ್ದು ಯಾವುದು ಅಂತಂದರೆ ಈ ನ್ಯೂರೋಸ್ಪೋರಾ ಅನ್ನುವಂಥ ಫಂಗಸನ್ನು ಜೆನೆಟಿಕ್ ಎಕ್ಸ್ಪರಿಮೆಂಟ್ಸ್ಗಳಿಗೆ ಬಳಸ್ತಾ ಬರ್ತಾರೆ. ಆದ್ದರಿಂದ ಎನ್ ಐಡಿಯಲ್ ಜೆನೆಟಿಕ್ ಮೆಟೀರಿಯಲ್ ಆಫ್ ಪ್ಲಾಂಟ್ ಈಸ್ ಅ ನ್ಯೂರೋಸ್ಪೋರಾ ಅಂತ ಹೇಳ್ತಾ ಹೋಗ್ತವೆ ಕಾಮನ್ ಆಗಿ. ಇದಿಷ್ಟು ರಿಗಾರ್ಡಿಂಗ್ ದ ಆಸ್ಕೋಮೈಸಿಡ್ಸ್. ಈ ಕ್ಲಾಸಲ್ಲಿ ನಾನು ನಿಮಗೆ ಆಸ್ಕೋಮೈಸಿಡ್ಸ್ ಬಗ್ಗೆ ತಿಳಿಸ್ಕೊಟ್ಟಿದ್ದಾನೆ, ವಿಚ್ ಇಸ್ ಕಾಮನ್ಲಿ ಕಾಲ್ಡ್ ಎಸ್ ಸ್ಯಾಕ್ ಫಂಗಸ್. ಈ ಸ್ಯಾಕ್ ಫಂಗಸ್ನಲ್ಲಿ ನಾವು ಮಲ್ಟಿಸೆಲ್ಲರನ್ನು ನೋಡ್ತೇವೆ, ಯೂನಿಸೆಲ್ಲರನ್ನು ನೋಡ್ತೇವೆ.
ಇವುಗಳನ್ನು ನಾವು ಸ್ಯಾಪ್ರೋಫೈಟ್ ಆಗಿಯೂ ನೋಡಿದ್ದೇವೆ, ಪ್ಯಾರಾಸೈಟ್ ಆಗಿಯೂ ನೋಡಿದ್ದೇವೆ, ಕಾಪ್ರೋಫಿಲ್ಲಸ್ ಆಗಿಯೂ ನೋಡಿದ್ದೇವೆ. ಮೈಸೀಲಿಯಾದಲ್ಲಿ ನಾವು ಸೆಪ್ಟೇಟ್ ಹೈಫೆಯನ್ನು ನೋಡ್ತೇವೆ, ಸೆಪ್ಟಾಗಳಲ್ಲಿ ರಂಧ್ರಗಳನ್ನು ನೋಡ್ತೇವೆ, ದಟ್ ಮೀನ್ಸ್ ಸ್ಪೋರಸ್ ಸೆಪ್ಟಾಗಳನ್ನು ನಾವು ನೋಡ್ತೇವೆ. ದೇ ರೀಪ್ರೊಡ್ಯೂಸ್ ವೆಜಿಟೇಟಿವ್ಲಿ ಬೈ ಫ್ರಾಗ್ಮೆಂಟೇಷನ್, ಬೈನರಿ ಫಿಷನ್ ಮತ್ತು ಬಡ್ಡಿಂಗ್, ಬಿಕಾಸ್ ದೇ ಇನ್ಕ್ಲೂಡ್ಸ್ ಯೂನಿಸೆಲ್ಯುಲಾರ್ ಫಂಗಸ್. ಆದ್ದರಿಂದ ದೇ ರೀಪ್ರೊಡ್ಯೂಸ್ asexually by producing an exogenously bound spore called conidia, which are bound on a fertile hyphae called conidiospore. ಈ ವಿಚಾರವು ನಿಮಗೆ ಸ್ಪಷ್ಟ ಆಗಿದೆ. ಸ್ಪೋರ್ಗಳು ಕೊನಿಡಿಯಾಗಳು ಯಾವ ರೀತಿಯಾಗಿ ಅರೇಂಜ್ ಆಗಿದ್ದಾವೆ ಅನ್ನುವಂಥದ್ದು ತಿಳಿಸಿದ್ದೇನೆ. ಬೇಸಿಪೀಟಲ್ ಮ್ಯಾನರಲ್ಲಿ ಅರೇಂಜ್ ಆಗಿರ್ತವೆ. ಓಲ್ಡರ್ ಕೊನಿಡಿಯಾಸ್ ಆರ್ ಅಟ್ ದ ಬೇಸ್, the younger conidias are at the base and older conidias are at the tip ಅನ್ನುವಂಥದ್ದನ್ನು ನಾನು ತಿಳಿಸಿದ್ದೇನೆ. ಅದಾದ ಮೇಲೆ ಸೆಕ್ಷುವಲ್ ರೀಪ್ರೊಡಕ್ಷನ್ ಹೇಗಾಗುತ್ತೆ ಅನ್ನೋ ವಿಚಾರ ಮಾತನಾಡಿದ್ದೇನೆ. ಡೈಕ್ಯಾರಿಯಾಟಿಕ್ ಹೈಫೆಗಳು ಹೇಗೆ ಉದ್ಭವ ಆಗ್ತವೆ, ಡೈಕ್ಯಾರಿಯಾಟಿಕ್ ಫೇಸನ್ನು ನಾವು ಆಸ್ಕೋಮೈಸಿಡ್ಸಲ್ಲಿ ಹೇಗೆ ನೋಡ್ತಿದ್ದೇವೆ ಅನ್ನೋದನ್ನು ತಿಳಿಸಿದ್ದೇನೆ. ಆ ಒಂದು ಡೈಕ್ಯಾರಿಯಾಟಿಕ್ ಹೈಫೆದಲ್ಲಿ ಯಾವ ರೀತಿಯಾಗಿ ಆಸ್ಕೋಸ್ಪೋರ್ಸ್ಗಳು ಡೆವಲಪ್ ಆಗ್ತವೆ ಅನ್ನುವಂಥ ವಿಚಾರವನ್ನು ತಿಳಿಸಿದ್ದೇನೆ. ಆ ಆಸ್ಕೋಸ್ಪೋರ್ಸ್ಗಳು ಆಸೈ ಒಳಗಿದ್ದಾವೆ ಅಂತ ಗೊತ್ತು. ಆ ಆಸೈ ಮತ್ತು ವೆಜಿಟೇಟಿವ್ ಹೈಫೈ ಎಲ್ಲ ಸೇರಿಕೊಂಡು ಆಸ್ಕೋಕಾರ್ಪ್ ಅನ್ನುವಂಥ ಫ್ರೂಟಿಂಗ್ ಬಾಡಿಯನ್ನು ಡೆವಲಪ್ ಮಾಡಿದಂಥ ವಿಚಾರ ತಿಳಿಸಿದ್ದಾನೆ ಮತ್ತು ಆಸ್ಕೋಮೈಸಿಡ್ಸಲ್ಲಿ ಬರುವಂಥ ಕೆಲವು ಉದಾಹರಣೆಗಳನ್ನು ತಿಳಿಸಿದ್ದಾನೆ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ನೆಕ್ಸ್ಟ್ ಕ್ಲಾಸ್ ಆಫ್ ದ ಫಂಗಸ್ ಅಂತ ತಿಳ್ಕೊಳ್ಳೋಣ. ದಟ್ ಈಸ್ ಬೆಸಿಡಿಯೋಮೈಸಿಡ್ಸ್ ಜೊತೆಗೆ ಡಿಟಾರೋಮೈಸಿಡ್ಸ್ ಆರ್ ಇಂಪರ್ಫೆಕ್ಟ್ ಫಂಗಸನ್ನು ನಾನು ತಿಳಿಸ್ಕೊಡ್ತೇನೆ.